ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಕಿವನ್ನು. ಇವತ್ತಿನ ವಿಡಿಯೋ ಬಂದು ವಾಷಿಂಗ್ ಮಿಷನ್ನು ಹೇಗೆ ಕ್ಲೀನ್ ಮಾಡೋದು ಅನ್ನೋದು ಎಲ್ಲರಿಗೂ ದೊಡ್ಡ ಸಮಸ್ಯೆ ಆಗಿದೆ. ಅದನ್ನು ತುಂಬ ಈಸಿ ಮೆಥಡಲ್ಲಿ ಎರಡು ಟ್ರಿಕ್ಕನ್ನು ಉಪಯೋಗಿಸಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಅಂತ ಹೇಳಿದ್ರೆ, ಬೇಕಿಂಗ್ ಸೋಡಾ ಎಲ್ಲರ ಮನೆಯಲ್ಲೂ ಕೇಕು ಅದು ಇದು ಮಾಡೋದಕ್ಕೆ ತಂದೇ ಇರ್ತಾರೆ. ಬೇಕಿಂಗ್ ಸೋಡಾ ಇದ್ದೇ ಇರುತ್ತೆ. ಮತ್ತು ಅಡುಗೆ ಸೋಡಾ ಕೂಡ ದೋಸೆ ಇಡ್ಲಿಗೆಲ್ಲ ಬೇಕಾಗುತ್ತೆ, ತಂದಿಟ್ಟೇ ಇರ್ತಾರೆ. ಅಡುಗೆ ಸೋಡಾ ಮನೆಯಲ್ಲೇ ಇರುತ್ತೆ ಕೂಡ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಒಂದು 4 ಸ್ಪೂನು ಬೇಕಿಂಗ್ ಸೋಡಾ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಸ್ಪೂನು ಅಡುಗೆ ಸೋಡಾ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದು ಎರಡನ್ನೂ ನಾನು ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಕೈಗೆ ಹಾಕ್ಕೊಂಡು ಒಂದು 4 ಸ್ಪೂನು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡು ಅದನ್ನೆರಡನ್ನೂ ಮಿಕ್ಸ್ ಮಾಡಿಕೊಂಡು ಹೇಗೆ ಹಾಕೋದು ಅನ್ನೋದನ್ನು ನಾನು ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದ ರೀತಿ ಪೂರ್ತಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಹೇಗೆ ವಾಷಿಂಗ್ ಮಿಷನ್ನ ನೀಟಾಗಿ ಕ್ಲೀನಿಂಗ್ ಮಾಡ್ಬೋದು ಅನ್ನೋದನ್ನು ನೀವು ತಿಳ್ಕೊಬೋದು. ನೋಡಿ, ಈ ರೀತಿ ವಾಷಿಂಗ್ ಮಿಷನ್ಗೆ ಇವಾಗ ನಾನು ಬೇಕಿಂಗ್ ಸೋಡಾ ಒಂದು 4 ಸ್ಪೂನು ಮತ್ತು ಅಡುಗೆ ಸೋಡಾ ಒಂದು 4 ಸ್ಪೂನು ಹಾಕ್ಕೊಂಡು, ಇಷ್ಟೇ ನೋಡಿ. ಈ ಟ್ರಿಕ್ಕನ್ನು ನೀವು ಉಪಯೋಗಿಸಿದ್ರೆ ಒಂದು 15 ದಿನಕ್ಕೆ ಒಂದ್ಸಲಿ ಹಾಕಿದ್ರೆ ಸಾಕು, ನೀಟಾಗಿ ಪಟಾಪಟ್ ಅಂತ ತುಂಬ ಚೆನ್ನಾಗಿ ವಾಷಿಂಗ್ ಮಿಷನ್ ಕ್ಲೀನ್ ಆಗುತ್ತೆ. ತುಂಬಾ ನೀಟಾಗಿ ಆಗುತ್ತೆ. ಮತ್ತು ಬಟ್ಟೆಗಳು ಪಳಪಳ ಅಂತ ಒಳೆಯೋ ಹಾಗೆ ವಾಶ್ ಆಗ್ತವೆ. ಈ ರಬ್ಬರ್ ಉಂಟಲ್ವಾ, ಸೈಡು ಸುತ್ತಲೂ ರಬ್ಬರು ಕೂಡ ಕ್ಲೀನಾಗಿ ವಾಶ್ ಆಗುತ್ತೆ. ನಾನು ವಾಶ್ ಆದಮೇಲೂ ಕೂಡ ನಿಮಗೆ ಹೇಗೆ ವಾಷಿಂಗ್ ಮಿಷನ್ ಕ್ಲೀನಾಗಿದೆ ಮತ್ತು ಬಟ್ಟೆಗಳು ಹೇಗೆ ಪಳಪಳ ಅಂತ ಹೊಳಿತಿದ್ದಾವೆ ಅನ್ನೋದನ್ನು ನಾನು ತೋರಿಸ್ತೀನಿ. ಇವಾಗ ನಾನು ಈ ಪೌಡ್ರನ್ನ ಅದರೊಳಗಡೆ ಹಾಕ್ತಾಯಿದ್ದೀನಿ. ಮೇಲೆ ಹಾಕಿದ್ರೂ ಬರುತ್ತೆ, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಇಲ್ಲೂ ಕೂಡ ಈ ಕರೆಯೆಲ್ಲ ಕಟ್ಟಿರೋ ಅಂಥದ್ದೆಲ್ಲ ನೀಟಾಗಿ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಇದು ಬೇಕಿಂಗ್ ಸೋಡಾ ಮತ್ತು ಅಡುಗೆ ಸೋಡಾ ಎರಡನ್ನೂ ಕೂಡ ಇದರೊಳಗೆ ಹಾಕ್ತಾಯಿದ್ದೀನಿ. ಇವಾಗ ಹಾಕ್ಬಿಟ್ಟು ಡೋರನ್ನು ಕ್ಲೋಸ್ ಮಾಡ್ತೀನಿ. ಬಟ್ಟೆನೂ ಹಾಕಾಗಿದೆ. ಡೋರನ್ನು ಕ್ಲೋಸ್ ಮಾಡಿಬಿಟ್ಟು ಇವಾಗ ನಾನು ಮೇಲೆ ಬಟ್ಟೆ ಒಗೆಯೋಕ್ಕೆ ಸರ್ಪ್ ಬೇಕಲ್ವಾ, ಹಾಗಾಗಿ ಲಿಕ್ವಿಡು ಸರ್ಪು ಅಂದರೆ ಏರಿಯಲ್ಲಾದರೂ ಓಕೆ, ಸರ್ಫೆಕ್ಸಲ್ಲಾದರೂ ಓಕೆ, ಯಾವುದು ನಿಮಗೆ ಮನೇಲಿರುತ್ತೋ ಅದನ್ನೇ ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಏನೇನು ತರ್ತಾರೋ ಅದನ್ನೇ ಯೂಸ್ ಮಾಡ್ಬೋದು. ನಾನಿವಾಗ ಅದನ್ನು ಹಾಕೋದೆಲ್ಲಿ ಅನ್ನೋದನ್ನು ತೋರಿಸ್ತೀನಿ. ಮತ್ತು ಕಂಫರ್ಟನ್ನು ಕೂಡ ಬಟ್ಟೆಗೆ ಒಳ್ಳೆ ಸ್ಮೂತ್ ಬರ್ತವೆ, ಸಾಫ್ಟಾಗಿರ್ತವೆ. ಬಟ್ಟೆಗಳು ಘಮ 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 ಅಂತವೆ, ಒಳ್ಳೆ ಪರಿಮಳ ಬರುತ್ತೆ. ನೋಡಿ, ಈ ಥರ ಕಲೆ ಕಟ್ಟಿರುತ್ತೆ ಅಲ್ವ, ತುಂಬ ನೋಡಿ. ಸರ್ಪ್ ಹಾಕಿ, ಸರ್ಪಿಗಿಂತನೂ ನಾವು ಲಿಕ್ವಿಡೇ ಬಳಸ್ತಾ ಇರೋದ್ರಿಂದ ಅದು ಹಾಕಿ ಈ ಥರ ಕರೆ ಕಟ್ಟಿರುತ್ತೆ, ಒಂಥರ ಫಂಗಸ್ ಥರ. ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಇನ್ನು ಉಳಿದಿರೋ ಅಂಥ ಪೌಡ್ರನ್ನ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎರಡೇ ಹಾಕಿರೋದು ನೋಡಿ ಇಂಗ್ರೀಡಿಯೆಂಟ್ಸು, ಬೇಕಿಂಗ್ ಸೋಡಾ ಮತ್ತು ಅಡುಗೆ ಸೋಡಾ ಎರಡನ್ನೂ ಹಾಕ್ಬಿಟ್ಟು ನೋಡಿ ಈ ರೀತಿ ವಾಶ್ ಮಾಡಬೇಕು. ಕಂಫರ್ಟ್ ಹಾಕಿ, ಮತ್ತು ಕಂಫರ್ಟಲ್ಲಿ ಒಳ್ಳೆ ಸ್ಮೂತ್ನೆಸ್ಸು ಮತ್ತು ಒಳ್ಳೆ ಪರಿಮಳ ಬರುತ್ತೆ. ಮತ್ತು ಏರಿಯಲ್ಲು ಸರ್ಫೆಕ್ಸಲ್ ಆದರೂ ಓಕೆ, ಏರಿಯಲ್ಲ ಲಿಕ್ವಿಡ್ ಆದರೂ ಓಕೆ, ಯಾವುದಾದ್ರೂ ಹಾಕ್ಕೊಳ್ಳಿ. ನಿಮಗೆ ಅನುಕೂಲ ಆಗಿರೋ ಅಂಥದ್ದನ್ನು ಯಾವುದಾದ್ರೂ ಹಾಕಿ, ತೊಂದರೆ ಇಲ್ಲ. ಎರಡರಲ್ಲಿ ಒಂದೂ ಕೂಡ ಹಾಕ್ಬೋದು. ಮತ್ತು ಇಷ್ಟು ಕಲೆ ಕಟ್ಟಿದೆ ನೋಡಿ, ಅಲ್ಲೆಲ್ಲ ನಾನು ಸ್ಪ್ರೆಡ್ ಮಾಡಿದ್ದೀನಿ. ಇವಾಗ ನೋಡಿ, ಈ ಲಿಕ್ವಿಡನ್ನು ಹಾಕಿಬಿಟ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಬಟ್ಟೆಗೆ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು 5-6 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನಷ್ಟು ನಾನು ಕಂಫರ್ಟ್ ಹಾಕ್ತಾಯಿದ್ದೀನಿ. ಈ ಕಂಫರ್ಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಟೈಮಿಂಗ್ಸ್ ಇಡಬೇಕು. ನೀವು ಟೈಮಿಂಗ್ಸಿಗೆ 55 ನಿಮಿಷಕ್ಕಾರ ಇಟ್ಕೊಳ್ಳಿ, 30 ನಿಮಿಷಕ್ಕಾರ ಇಟ್ಕೊಳ್ಳಿ, ಅಥವಾ 25, 19 ಎಷ್ಟು ಕಾರು ಇಟ್ಕೊಳ್ಳಿ, ತೊಂದರೆ ಇಲ್ಲ. ನಾನು 1 ಗಂಟೆ 10 ನಿಮಿಷಕ್ಕೆ ಇಡ್ತಾಯಿದ್ದೀನಿ. ಯಾಕೆ ಅಂದರೆ ತುಂಬ ನೀಟಾಗಿ ಎಲ್ಲ ಕ್ಲೀನ್ ಆಗಲಿ ಅನ್ನೋ ಉದ್ದೇಶಕ್ಕೆ 1 ಗಂಟೆ 10 ನಿಮಿಷಕ್ಕೆ ಇಟ್ಟಿದ್ದೀನಿ. ನೀಟಾಗಿ ಅದು ವಾಶ್ ಆಗಲಿ ಅನ್ನೋ ಉದ್ದೇಶಕ್ಕೆ, ಎಲ್ಲ ಕಡೆ ಕಲೆ ಕಟ್ಟಿರೋ ಅಂಥದ್ದು ಅದೆಲ್ಲ ಹೋಗಲಿ, ಮತ್ತು ಎಲ್ಲ ಕಡೆನೂ ಒಂಥರ ಅಲ್ಲಲ್ಲೇ ಇದಾಗಿರುತ್ತೆ, ಅದೆಲ್ಲ ನೀಟಾಗಲಿ ಅನ್ನೋ ಉದ್ದೇಶಕ್ಕೆ ನಾನು 1 ಗಂಟೆ 10 ನಿಮಿಷಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದಾದ ಮೇಲೇ ಈ ಟ್ರಿಕ್ಕನ್ನು ನೀವು ಕೂಡ ಫಾಲೋ ಮಾಡಿ.
ತುಂಬಾ ಪಳಪಳ ಅಂತ ವಾಷಿಂಗ್ ಮಿಷನ್ನು ಪಳಪಳ ಅಂತ ಹೊಳೆಯುತ್ತೆ, ಮತ್ತು ಬಟ್ಟೆಗಳು ನೀಟಾಗಿ ವಾಶ್ ಆಗ್ತವೆ. ಆ ಕರೆ ಕಟ್ಟಿರೋ ಅಂಥದ್ದು ಎಲ್ಲದೂ ಹೊರಟೋಗುತ್ತೆ, ಯಾವುದೂ ಇರಲ್ಲ, ಎಲ್ಲ ನೀಟಾಗಿ ಹೋಗುತ್ತೆ. ಸೆಟ್ ಮಾಡಿದ್ದೀನಿ ನೋಡಿ, ಈಗ 1 ಗಂಟೆ 10 ನಿಮಿಷಕ್ಕೆ ಸೆಟ್ ಮಾಡಿ ಆನ್ ಮಾಡಿದ್ರೆ ಸಾಕು, ಅದು ಅದ್ರ ಪಾಡಿಗೆ ಅದು ವಾಶ್ ಆಗುತ್ತೆ. 15 ದಿನಕ್ಕೆ ಒಂದ್ಸಲಿ ಹಾಕಿದ್ರೆ ಸಾಕು, ತುಂಬ ಏನು ಹಾಕಬೇಕು ಅಂತ ಇಲ್ಲ, ದಿನವಿಡೀ ಹಾಕಬೇಕು ಅಂತ ಇಲ್ಲ. 15 ದಿವ್ಸಕ್ಕೆ ಒಂದ್ಸಲಿ ಬೇಕಿಂಗ್ ಸೋಡಾ ಮತ್ತು ಅಡುಗೆ ಸೋಡಾ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಒಂದು 4 ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿ ಹಾಕಿಬಿಟ್ರೆ ತುಂಬ ನೀಟಾಗಿ ವಾಶ್ ಆಗುತ್ತೆ. ಈ ಕರೆ ಕಟ್ಟಿರೋ ಅಂಥದ್ದೆಲ್ಲ ಹೊರಟೋಗುತ್ತೆ ನೋಡಿ ನೀಟಾಗಿ. ನಾನು ಅದಾದಮೇಲೂ ಕೂಡ ವಾಶ್ ಆದಮೇಲೆ ಹೇಗೆ ಅಂತ ತೋರಿಸ್ತೀನಿ, ಬಟ್ಟೆಗಳು ಎಷ್ಟು ನೀಟಾಗಿ ವಾಶ್ ಆಗಿದ್ದಾವೆ, ವಾಷಿಂಗ್ ಮಿಷಿನ್ ಎಷ್ಟು ನೀಟಾಗಿ ವಾಶ್ ಆಗಿದೆ ಅನ್ನೋದನ್ನು ವಾಶ್ ಆದಮೇಲೆ ನೋಡ್ಬೋದು. ಮತ್ತು ತುಂಬಾ ಚೆನ್ನಾಗಿ ಕೊಳೆ ಎಲ್ಲ ಹೋಗಿರುತ್ತೆ, ತುಂಬ ಚೆನ್ನಾಗಾಗಿರುತ್ತೆ. ಈ ಸೋಡಾ ಪುಡಿ ಮತ್ತು ಬೇಕಿಂಗ್ ಪೌಡ್ರು ಹಾಕೋದ್ರಿಂದ ವಾಷಿಂಗ್ ಮಿಷನ್ ಅಂತೂ ತುಂಬಾ ಕ್ಲೀನಾಗಿ ಅದು ವಾಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಬಟ್ಟೆ ಒಗೆದಿದ್ದಾಯಿತು, ಇವಾಗ ನೋಡಿ ಎಷ್ಟು ನೀಟಾಗಿ ವಾಶ್ ಆಗಿದೆ. ಒಳಗಡೆ ಎಲ್ಲ ವಾಷಿಂಗ್ ಮಿಷನ್ನು ತುಂಬ ನೀಟಾಗಿ ವಾಶ್ ಆಗಿದೆ, ಒಂದು ಚೂರು ಎಲ್ಲೂ ಕಲೆಗಳಾಗಲಿ ಏನೂ ಇಲ್ಲ, ಅಷ್ಟು ನೀಟಾಗಿ ವಾಶ್ ಆಗಿದೆ. ಪ್ರತಿಯೊಬ್ಬರು ಇದನ್ನು ಈ ಟ್ರಿಪ್ಪನ್ನು ಫಾಲೋ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಚೂರು ಕೊಳೆ ನಿಲ್ಲಲ್ಲ, ಅಷ್ಟು ನೀಟಾಗಿ ಹೋಗುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತು ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.